ಯಾರೇ ಹೂಡಿಕೆ ಮಾಡಲಿ ಚಿನ್ನದ ಮೇಲೆ ಅಷ್ಟೋ ಇಷ್ಟೋ ಹಣ ಹೂಡಲೇಬೇಕು. ಯಾಕೆಂದ್ರೆ ಚಿನ್ನ ನಿಮ್ಮ ದುಡ್ಡಿಗೆ ಒಂದು ಇನ್ಶೂರೆನ್ಸ್ ಇದ್ದ ಹಾಗೆ. ಹಾಗಾದ್ರೆ ಚಿನ್ನದಲ್ಲಿ ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು? ಆಭರಣನ, ETF, SIPನ ಅಥವಾ ಸರ್ಕಾರಿ ಸ್ಕೀಮ್ಗಳು ಅಂತ ನೋಡಿಕೊಂಡ್ರೆ ಹೊಸದಾಗಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತಿದೆ. ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು? ಯಾವುದ್ರಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ನಮ್ಮದಾಗುತ್ತೆ? ತುಂಬಾ ಜನ ಮಾಡೋ ತಪ್ಪೇನು ಗೊತ್ತಾ? ಚಿನ್ನ ಆಲ್ ಟೈಮ್ ಹೈಗೆ ಹೋಗಿರುತ್ತಲ್ಲ, ಅಲ್ಲಿ ಹೂಡಿಕೆ ಮಾಡ್ತಾರೆ. ಆ ತಪ್ಪು ನೀವು ಮಾಡಬಾರ್ದು. ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಎಲ್ಲದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ದುಡ್ಡಿದೆ, ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಥವಾ ಚಿನ್ನದಿಂದ ಲಾಭ ಗಳಿಸಬೇಕು ಅಂತಂದ್ರೆ ಇರೋ ಎಲ್ಲ ಆಯ್ಕೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಮೊದಲನೇದು, ಚಿನ್ನ ಆಲ್ ಟೈಮ್ ಹೈಗೆ ಹೋದಾಗ ಹಣ ಹೂಡಿಕೆ ಮಾಡ್ತಾರಲ್ಲ, ಅದು ಯಾಕೆ ತಪ್ಪು ಅನ್ನೋದನ್ನ ನೋಡೋಣ. ನೋಡಿ, ಈಗ 1,41,000 ರೂಪಾಯಿ ಇದೆ 10 ಗ್ರಾಮ್ 24 ಕ್ಯಾರೆಟ್ ಬಂಗಾರ ಅಂತ ನೋಡ್ಕೊಂಡಾಗ. 1 kg ಅಂದ್ಕೊಂಡ್ರೆ 1,41,00,000. ಸರಿನಾ? ನೀವು ಒಂದು ವೇಳೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಆಲ್ ಟೈಮ್ ಹೈನಲ್ಲಿ ಇದ್ದಾಗ ದುಡ್ಡು ಹಾಕಿದ್ರಿ, ಗೊತ್ತಿಲ್ಲ ನಿಮ್ಗೆ ಅದೇ ಆಲ್ ಟೈಮ್ ಹೈ ಅಂತ, ಇನ್ನೂ ಜಾಸ್ತಿ ಆಗಬಹುದು ಅಂತ ಇಲ್ಲಿ ದುಡ್ಡು ಹಾಕ್ತೀರಾ. ಅದಾದ್ಮೇಲೆ ಸ್ವಲ್ಪ ಬೀಳುತ್ತಲ್ಲ, ಅವಾಗ ಹೆದರ್ಕೊಂಡ್ ಬಿಡ್ತೀರಾ. ಏನ್ ಮಾಡೋದಪ್ಪ, ಬಿದ್ದು ಹೋಯ್ತಲ್ಲ, 10% 20% ಬಿದ್ದಾಗ ಇರೋದನ್ನಾದ್ರೂ ಸೇವ್ ಮಾಡ್ಕೊಳ್ಳೋಣ ಅಂತ ಮಾರ್ಬಿಡ್ತೀರಾ. ಇದು ರಾಂಗ್. ಯಾಕೆ ಇದು ರಾಂಗ್ ಅಂದ್ರೆ, ಎಂಥವ್ರಿಗೆ ಇದು ರಾಂಗ್ ಅಂದ್ರೆ, ಶಾರ್ಟ್ ಟರ್ಮಿಗೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ರಾಂಗ್. ಲಾಂಗ್ ಟರ್ಮ್ ಮಾಡೋರಿಗೆ ಯಾವುದೇ ತರದ ಪ್ರಾಬ್ಲಮ್ ಇರೋದಿಲ್ಲ. ಆ ಕಾರಣಕ್ಕೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಪೀಕ್ ಅಲ್ಲಿ ಇದ್ದಾಗ ನೀವು ಮಾಡೋದಕ್ಕೆ ಹೋಗಬೇಡಿ. ಎರಡನೇದು, ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂದಾಗ ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ ಇನ್ವೆಸ್ಟ್ ಮಾಡೋದಕ್ಕೆ ಅಂತ, ಆ 10 ಲಕ್ಷ ರೂಪಾಯಿ ನಾನು ಚಿನ್ನದ ಮೇಲೆ ಹಾಕ್ಬಿಡ್ತೀನಿ ಅಂದ್ರೆ ಅದು ತಪ್ಪು. ಯಾಕೆಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಏನಿರುತ್ತೆ, ನಾನು 10 ವರ್ಷದಿಂದ ದುಡಿತಾ ಇದ್ದೀನಿ, ಒಟ್ಟು 50 ಲಕ್ಷ ರೂಪಾಯಿ ದುಡಿದಿದ್ದೀನಿ. ಆ 50 ಲಕ್ಷದಲ್ಲಿ 5ರಿಂದ 10% ಚಿನ್ನದ ಮೇಲೆ ಹೂಡಿಕೆ ಇರಬೇಕು. ಇನ್ನು ಮಿಕ್ಕ 45 ಲಕ್ಷ ಏನಿರುತ್ತೆ ಅದನ್ನ ಬೇರೆ ಬೇರೆ ಹೂಡಿಕೆಗಳಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ, ಈಕ್ವಿಟಿ ಮಾರ್ಕೆಟ್ ನಲ್ಲಿ ಸ್ವಲ್ಪ, ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಸ್ವಲ್ಪ, ಎಮರ್ಜೆನ್ಸಿ ಫಂಡ್ಗೆ ಅಂತ ಸ್ವಲ್ಪ, ಹೀಗೆ ನೀವು ಡೈವರ್ಸಿಫೈ ಮಾಡಬೇಕು. ಇಲ್ಲ ಅಂತಂದ್ರೆ ವೇಸ್ಟ್. ಏನೋ ಪ್ರಾಬ್ಲಮ್ ಆದಾಗ ಒಟ್ಟಿಗೆ ಎಲ್ಲ ಬಿದ್ದೋಗುತ್ತೆ, ಇಲ್ಲ ಎಲ್ಲ ಗ್ರೋ ಆಗುತ್ತೆ. ಸೊ 5 to 10% ಪೋರ್ಟ್ಫೋಲಿಯೋ ಶೀಲ್ಡ್. ನೀವು ಚಿನ್ನದ ಮೇಲೆ ಯಾವಾಗಲೂ ಸಿಚುವೇಶನ್ ನೋಡಿಕೊಂಡು ಹೂಡಿಕೆ ಮಾಡೋದಲ್ಲ, ಕಂಟಿನ್ಯೂಸ್ ಆಗಿ ನಾನು ದುಡಿಯೋ ಹಣದಲ್ಲಿ 10,000 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂದರೆ 2,000 ರೂಪಾಯಿನೋ ಅಥವಾ 1,000 ರೂಪಾಯಿನೋ ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡಬೇಕು ಅಂದ್ಕೋತೀನಿ ಅನ್ನೋದಾದ್ರೆ SIP ಮಾರ್ಗನ ನೀವು ಆಯ್ಕೆ ಮಾಡ್ಕೊಳ್ಬಹುದು. SIP ಮೂಲಕ ನೀವು ಹಾಕ್ತಾ ಹೋದ್ರೆ ಮಾರ್ಕೆಟ್ ಹೈನಲ್ಲಿದ್ದಾಗ ಕಡಿಮೆ ಯೂನಿಟ್ಸು ನಿಮಗೆ ಸಿಗುತ್ತೆ. ಅದೇ ಮಾರ್ಕೆಟ್ ಲೋನಲ್ಲಿದ್ದಾಗ ನೀವು ಹಾಕಿದ ಹೂಡಿಕೆಗೆ ಎಕ್ಸ್ಟ್ರಾ ಯೂನಿಟ್ಗಳು ಸಿಗ್ತವೆ. ಇದನ್ನ ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಕರೀತಾರೆ. ಮಾರ್ಕೆಟ್ ಎದ್ದಾಗ ಕಮ್ಮಿ ಯೂನಿಟ್ಸು, ಅದೇ 1,000 ರೂಪಾಯಿಗೆ ಮಾರ್ಕೆಟ್ ಬಿದ್ದಾಗ ಜಾಸ್ತಿ ಯೂನಿಟ್ಸು. ಹೀಗೆ ಒಂದು 5 ವರ್ಷ ನೀವು ಮಾಡ್ತಾ ಹೋದ್ರೆ ಆವರೇಜ್ ಪ್ರೈಸ್ ನಿಮಗೆ ಸಿಗುತ್ತೆ. ಏನನ್ನು ನೀವು ಮಾರ್ಕೆಟ್ ಟೈಮ್ ಮಾಡೋದಕ್ಕೆ ಅಂತ ಕಷ್ಟಪಡ್ತಿರ್ತಿರಲ್ಲ, ಬಿದ್ದಾಗ ಹಾಕ್ತೀನಿ, ಎದ್ದಾಗ ವಿತ್ಡ್ರಾ ಮಾಡ್ಕೊಂಡು ಬಿಡ್ತೀನಿ, ಆ ಥರದ್ದೆಲ್ಲ ಸರ್ಕಸ್ಸೇ ಬೇಡ. ಸುಮ್ಮನೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಯಾಕೆ ಇದನ್ನ ಮಾಡಬೇಕು ಅಂತಂದ್ರೆ, ನೋಡಿ, ಕಳೆದ 55 ವರ್ಷದಲ್ಲಿ ಚಿನ್ನ ಕೊಟ್ಟಿರುವ CAGR ರಿಟರ್ನ್ಸ್ ಎಷ್ಟು? 13.3%. ಅದೇ ನೀವು ಸ್ಟಾಕ್ ಮಾರ್ಕೆಟ್ ಅಂತ ನೋಡಿಕೊಂಡ್ರೆ ರೀಸೆಂಟ್ಲಿ ಒಂದು 3 ದಶಕಗಳು, ಒಂದು 30 ವರ್ಷದಲ್ಲಿ 12% ನಿಫ್ಟಿ ಕೊಟ್ಟಿರುವ CAGR ರಿಟರ್ನ್ಸ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ಆವರೇಜ್ ರಿಟರ್ನ್ಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದು ನೋಡಿ, ಯಾವಾಗೆಲ್ಲ ಮಾರ್ಕೆಟ್ ಪ್ರಾಬ್ಲಮ್ ಅಲ್ಲಿ ಇರುತ್ತಲ್ಲ, ಕರೋನಾ ಟೈಮ್ನಲ್ಲಿ ಮಾರ್ಕೆಟ್ ಬಿದ್ದು ಹೋಯ್ತಲ್ಲ, ಎಷ್ಟು ಪರ್ಸೆಂಟ್ ಬಿತ್ತು? 38% ಬಿತ್ತು. ಆ ಟೈಮಲ್ಲಿ ಚಿನ್ನದ ಪರಿಸ್ಥಿತಿ ಏನು ನೋಡಿ, 13ರಿಂದ 14% ಜಾಸ್ತಿ ಆಯ್ತು. ಇದು ಒಂದು ಇನ್ಶೂರೆನ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಯಾವಾಗ ರಿಸ್ಕ್ ಇರುತ್ತಲ್ಲ, ಆವಾಗ ಚಿನ್ನದ ಕಡೆಗೆ ಹೂಡಿಕೆದಾರರು ನೋಡ್ತಾರೆ. ನಮ್ಮ ಮನೆಗಳಲ್ಲೂ ಪ್ರಾಬ್ಲಮ್ ಇದೆ, ಯಾರು ಸಾಲ ಕೊಡ್ತಿಲ್ಲ ಅಂದಾಗ ಮನೇಲಿರೋ ಚಿನ್ನನ ಅಡ ಇಡ್ತಾರೆ, ಪ್ರಾಬ್ಲಮ್ ಇಂದ ಆಚೆ ಬರ್ತಾರೆ. ಸೊ ಅದೇ ತರದ ಆ ಸೇಫ್ಟಿ ಫೀಲ್ ನ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳಲ್ಲೂ ಸಹ ಗೋಲ್ಡ್ ಕೊಡ್ತಾ ಬಂದಿದೆ. ಈಗ ಕಳೆದ 55 ವರ್ಷಗಳು ಅಂತ ಅಂದ್ವಲ್ವಾ, ಪ್ರತಿ 10 ವರ್ಷಕ್ಕೆ ಚಿನ್ನದ ಬೆಲೆ ಎಷ್ಟು ಮಟ್ಟಿಗೆ ರಿಟರ್ನ್ಸ್ ಅನ್ನ ಕೊಡ್ತಾ ಬಂದಿದೆ ಅದನ್ನ ನೋಡೋಣ. ಇಲ್ಲಿ ನೋಡಿ, 1970ರ ದಶಕದಲ್ಲಿ ಅಂದ್ರೆ 1970ರಿಂದ 80ರವರೆಗೆ CAGR ರಿಟರ್ನ್ಸ್ 23.8%. ಅಂದ್ರೆ
ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ 24% ಎಕ್ಸ್ಟ್ರಾ ಆಗ್ತಾ ಹೋಗಿದೆ. ಮೊದಲನೇ ವರ್ಷ 100 ರೂಪಾಯಿ, 24 ರೂಪಾಯಿ ಆಡ್ ಆಯ್ತು. ನೆಕ್ಸ್ಟ್ 124 ರೂಪಾಯಿ ಮೇಲೆ 24%. ಇದನ್ನ CAGR ಅಂತಾರೆ. ಬಡ್ಡಿ ಇನ್ನೂ ಬಡ್ಡಿಯನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ಬಡ್ಡಿ ಮೇಲೆ ಚಕ್ರ ಬಡ್ಡಿ ಅಂತಾರಲ್ಲ, ಆ ರೀತಿ 24% CAGR ನಲ್ಲಿ 70ರಿಂದ 80ರ ದಶಕದಲ್ಲಿ ಚಿನ್ನ ರಿಟರ್ನ್ಸ್ ಅನ್ನ ಕೊಟ್ಟಿದೆ. 80ರ ದಶಕದಲ್ಲಿ 1980ರಿಂದ 90ರವರೆಗೆ 5.2%. ನೋಡಿ, ಇಲ್ಲಿ 24% ಇತ್ತು, ಇಲ್ಲಿ 5.2%ಗೆ ಬಂದ್ಬಿಡ್ತು. ತುಂಬಾ ಹೆಚ್ಚಿನ ರಿಟರ್ನ್ಸ್ ಅನ್ನ ನೆಕ್ಸ್ಟ್ ದಶಕದಲ್ಲಿ ಕೊಟ್ಟಿಲ್ಲ. 1990ರಿಂದ 2000 ಇಸವಿಯವರೆಗೆ ಆ ಡಿಕೇಡ್ನಲ್ಲಿ 6.4% CAGR ರಿಟರ್ನ್ಸ್ ಅನ್ನ ಚಿನ್ನ ಕೊಟ್ಟಿದೆ. 2000 ಇಸವಿಯಿಂದ 2010ರವರೆಗೆ ಆ ದಶಕದಲ್ಲಿ 15.1%. ಇಲ್ಲಿ ಡಬಲ್ ಡಿಜಿಟ್ ಕೊಟ್ಟಿತ್ತಲ್ಲ 70ರಿಂದ 80ರಲ್ಲಿ, ಮತ್ತೆ 2000 ಇಸವಿಯ ದಶಕ ಏನಿದೆ ಅಲ್ಲಿ 15% ಅನ್ನ ಕೊಟ್ಟಿದೆ. ತದನಂತರ 2010ರಿಂದ 2020ರವರೆಗೆ ಈ 10 ವರ್ಷಗಳಲ್ಲಿ 7.8% CAGR ಕೊಡ್ತು, ಮತ್ತೆ ಸಿಂಗಲ್ ಡಿಜಿಟ್. 2020ರಿಂದ ಈ ದಶಕ 2030ರವರೆಗೆ ದಶಕ ಏನಿದೆ ಅದರಲ್ಲಿ 6 ವರ್ಷಗಳು ಕಳೆದಿವೆ. 2026ರವರೆಗೆ ಅಂತ ನೋಡಿಕೊಂಡ್ರೆ 18.5% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಕಳೆದ 6 ದಶಕಗಳು ಅಂತ ನೋಡಿಕೊಂಡ್ರೆ 2020ರ ದಶಕನೂ ಇದೇ ರೀತಿ ಕಂಟಿನ್ಯೂ ಆಗಿದ್ದೇ ಆದ್ರೆ 3 ಬಾರಿ 70ರ ದಶಕದಲ್ಲಿ ಡಬಲ್ ಡಿಜಿಟು, 2000 ಇಸವಿಯ ದಶಕದಲ್ಲೂ ಡಬಲ್ ಡಿಜಿಟು, ಹಾಗೇನೆ 2020ರಿಂದ ಹೋಗ್ತಿರುವಂತಹ ಈಗಿನ ದಶಕ, ಈ ರೀತಿ 3 ಬಾರಿ ಡಬಲ್ ಡಿಜಿಟ್, 3 ಬಾರಿ ಸಿಂಗಲ್ ಡಿಜಿಟ್ ಅನ್ನ ಕೊಟ್ಟಿದೆ. ಈ ಎಲ್ಲದರ ಆವರೇಜ್ ಅನ್ನ ನೋಡಿಕೊಂಡ್ರೆ 55 ವರ್ಷದಲ್ಲಿ 13.3% CAGR ರಿಟರ್ನ್ಸ್ ಅನ್ನ ಕೊಡ್ತಾ ಬಂದಿದೆ ಚಿನ್ನ. ಹಾಗೇನೆ ನಾವು ಈ ಮಾಹಿತಿಯನ್ನ ಕ್ಯಾಪಿಟಲ್ ಮೈಂಡ್ ಅನಾಲಿಸಿಸ್ ಅನ್ನೋ ಸಂಸ್ಥೆಯ ರಿಸರ್ಚ್ ನಿಂದ ಈ ಡಾಟಾವನ್ನ ತೆಗೆದುಕೊಂಡಿದ್ದೀವಿ. ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಈ ರಿಟರ್ನ್ಸ್ ಅನ್ನ ನಾವೇನ್ ನೋಡ್ತಾ ಇದ್ದೀವಿ, ಈ ಹಿಂದೆ ನಡೆದಿದೆ ಅಂತಂದ್ರೆ ಫ್ಯೂಚರ್ನಲ್ಲೂ ಹೀಗೆ ಆಗತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನಾವು ಜಸ್ಟ್ ಡಾಟಾವನ್ನು ಅನಲೈಸ್ ಮಾಡ್ತಿದ್ದೀವಿ. ಇದು ಯಾವುದೇ ತರಹದ ಹೂಡಿಕೆಯ ರೆಕಮೆಂಡೇಶನ್ ಅಲ್ಲ, ಇದು ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಈಗ ನೆಕ್ಸ್ಟ್ ನಾವು ಈ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್, ಈ ಎರಡರಲ್ಲಿ ಹೂಡಿಕೆ ಮಾಡೋದ್ರಿಂದ ಇರುವಂತಹ ಚಾಲೆಂಜಸ್, ಯಾವ ತರ ಲಾಭ ಸಿಗುತ್ತೆ ಅದರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಮ್ಯೂಚುವಲ್ ಫಂಡ್ಸ್ ಪೇಪರ್ ಗೋಲ್ಡ್ ಅಂತ ಕೂಡ ಕರೀತಾರೆ. ಯಾಕೆ ಪೇಪರ್ ಗೋಲ್ಡ್ ಅಂತಾರೆ? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಈಗ ಇದನ್ನ ಪಕ್ಕಕ್ಕಿಟ್ಟು ಒಮ್ಮೆ ಯೋಚನೆ ಮಾಡಿ. ನಾನು ಒಂದು ಸ್ಟಾಕ್, ಒಂದು ಕಂಪನಿ ಸ್ಟಾಕ್ ಅಲ್ಲಿ ದುಡ್ಡು ಹಾಕಿದ್ದೀನಿ. ಆ ಕಂಪನಿಯನ್ನ ನಾನು ಹೇಗೆ ಆಯ್ಕೆ ಮಾಡ್ಕೊಂಡೆ? ನನಗೆ ಗೊತ್ತು ಬಿಸ್ನೆಸ್ ಚೆನ್ನಾಗಿದೆ ಅಂತ, ನನ್ನ ಹತ್ರ ದುಡ್ಡಿತ್ತು. ನಾನು ಡ್ಯೂ ಡೆಲಿಜೆನ್ಸ್ ಅನ್ನ ಮಾಡಿ ಕಂಪನಿ ಲಾಭ ಮಾಡ್ತಿದ್ದೆ ಅದನ್ನೆಲ್ಲ ನೋಡಿ ದುಡ್ಡು ಹಾಕಿದೆ. ಈ ಸ್ಟಾಕ್ ಅನ್ನ ಪರ್ಚೇಸ್ ಮಾಡೋ ವಿಷಯದಲ್ಲಿ ಎಕ್ಸ್ಪರ್ಟ್ ಯಾರು? ನನಗೆ ನಾನೇ ಎಕ್ಸ್ಪರ್ಟು. ಹಂಗೆ ನಾನು ಡಿಸಿಷನ್ ತಗೊಂಡಿದ್ದೀನಿ. ಮ್ಯೂಚುವಲ್ ಫಂಡ್ಸ್ನಲ್ಲಿ ನಾನು ಯಾಕೆ ದುಡ್ಡು ಹಾಕ್ತೀನಿ? ನೋಡಪ್ಪ, ನನಗೆ ಅದೆಲ್ಲ ಗೊತ್ತಾಗಲ್ಲ ಸ್ಟಾಕ್ ಬಗ್ಗೆ. ನಾನು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಇಂತಿಷ್ಟು ಅಂತ ಎಕ್ಸ್ಪೆನ್ಸ್ ರೇಷಿಯೋ ಪೇ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ನಿನಗೆ ಫೀಸ್ ಪೇ ಮಾಡ್ತೀನಿ, ನನ್ನ ಬದಲು ನನ್ನ ದುಡ್ಡನ್ನು ನೀನು ಎಕ್ಸ್ಪರ್ಟ್ ಅಲ್ವಾ, ನೀನು ಮ್ಯಾನೇಜ್ ಮಾಡು ಅಂತ ಬಿಟ್ಕೊಡ್ತೀನಿ. ಕರೆಕ್ಟಾ? ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪರ್ಟು ನನ್ನ ದುಡ್ಡಿನ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಸ್ಟಾಕ್ಸಲ್ಲಿ ಹಂಗಲ್ಲ, ನನಗೆ ನಾನೇ ಡಿಸಿಷನ್ ತಗೋತಾ ಇದ್ದೀನಿ. ಕರೆಕ್ಟಾ? ಸೇಮ್ ಅನ್ನ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ನೋಡಿದ್ರೆ, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆಯಲ್ಲ, ಸೇಮ್. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ಮ ದುಡ್ಡನ್ನ ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಕೈಗೆ ಕೊಡ್ತೀರಿ, ಅವರು ಫಂಡ್ ಆಫ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ETF ಹಂಗಲ್ಲ. ETF ನಾನು ಸೆಲೆಕ್ಟ್ ಮಾಡ್ತೀನಿ. ನನಗೆ ETF ಚೆನ್ನಾಗಿದೆ ಅನ್ಸುತ್ತೆ, ನಾನು ಈ ETF ಮೇಲೆ ದುಡ್ಡು ಹಾಕ್ತೀನಿ. ಯಾವುದೋ 1, 2, 3 ಆ ಥರದ ETF ಮೇಲೆ ನಾನೇ ದುಡ್ಡು ಹಾಕಿದಾಗ ಅದು ಒಂದು ರೀತಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ತರ ಆಗುತ್ತೆ. ಕರೆಕ್ಟಾ? ಬಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಹಾಗಲ್ಲ. ಎಕ್ಸ್ಪರ್ಟ್ ನನ್ನ ಪರವಾಗಿ ಡಿಸಿಷನ್ ತಗೋತಾ ಇದ್ದಾರೆ. ಯಾವುದೋ 1-2 ಕಂಪನಿ ಅಲ್ಲ, ಬೇರೆ ಬೇರೆ ಎಷ್ಟೋ ಗೋಲ್ಡ್ ETF ಮೇಲೆ, ಗೋಲ್ಡ್ ಪ್ಯೂರಿಫೈಯಿಂಗ್ ಕಂಪನಿಗಳ ಮೇಲೆ, ಚಿನ್ನದ ವಹಿವಾಟನ್ನು ನಡೆಸುವಂತಹ ಕಂಪನಿಗಳ ಮೇಲೆ ಮ್ಯೂಚುವಲ್ ಫಂಡ್ ಮ್ಯಾನೇಜರು ಇನ್ವೆಸ್ಟ್ ಮಾಡ್ತಾರೆ. ಸೊ ಸ್ಟಾಕ್ ತರ ಕೆಲಸ ಮಾಡೋದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ನೀವು ETF ನಲ್ಲಿ ದುಡ್ಡು ಹಾಕಿದ್ರೆ ನೀವು ಹಾಕೋ ದುಡ್ಡಿಗೆ ಸಮನಾದ 99.5% ಫಿಸಿಕಲ್ ಪ್ಯೂರ್ ಗೋಲ್ಡ್ ಅನ್ನ ಯಾವುದೋ ವಾಲ್ಟ್ಗಳಲ್ಲಿ ಇಟ್ಟಿರ್ತಾರೆ, ರೆಗ್ಯುಲೇಟೆಡ್ ವಾಲ್ಟ್ಗಳಲ್ಲಿ ಇಟ್ಟಿರ್ತಾರೆ. ಅದು ಇಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಏನು? ನಿಮಗಿದು ಸ್ಟಾಕ್ ತರನೇ ದಿನದಲ್ಲಿ ಒಂದು 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 102,
198, 115 ಹೀಗೆ ಏರುಪೇರು ಆಗ್ತಾ ಇರ್ತದೆ ಪ್ರೈಸ್. ಯಾವುದು? ETF ಅಂದರೆ ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ನಾನು 98ಕ್ಕೆ ಬಿದ್ದಿದ್ದಾಗ ತಗೊಳ್ತೀನಿ, 115ಕ್ಕೆ ಹೋದಾಗ ಮಾರಾಟ ಮಾಡ್ತೀನಿ. ಒಂದೇ ದಿನದಲ್ಲಿ ನೀವು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಪ್ರೊವೈಡೆಡ್ ಅಷ್ಟು ಜನ ಬೈಯರ್ಸು ಸೆಲ್ಲರ್ಸು ಅದು ಮ್ಯಾಚ್ ಆಗಬೇಕು. ಇಲ್ಲ ಅಂತಂದ್ರೆ ಅದು ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಸೆಲ್ ಮಾಡಕ್ಕೆ ನೋಡಿದಾಗ ನೋ ಪರ್ಚೇಸರ್ಸ್ ಅಂತ ತೋರಿಸುತ್ತೆ, ನಿಮ್ಗಲ್ಲಿ ಕಾಯ್ಬೇಕಾಗತ್ತೆ. ಅದೇ ಮ್ಯೂಚುವಲ್ ಫಂಡ್ಸ್ ಹಾಗಲ್ಲ. ಎಂಡ್ ಆಫ್ ದ ಡೇ NAV ಅಂತಿರುತ್ತೆ. ದಿನದ ಅಂತ್ಯಕ್ಕೆ ಎಷ್ಟು ವಹಿವಾಟಾಗಿರುತ್ತೆ ಅದರ ಮೇಲೆ ಒಂದು ಯೂನಿಟ್ಗೆ ರೇಟ್ ಫಿಕ್ಸ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್ನಲ್ಲಿ. ಈ ಥರ ಏರುಪೇರು ಆಗೋದಿಲ್ಲ. ETF-ನಲ್ಲಿ ಆದಂಗೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಆಗೋದಿಲ್ಲ. ನೀವು ETF-ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಡಿಮ್ಯಾಟ್ ಅಕೌಂಟು ಮ್ಯಾಂಡೇಟ್ರಿ, ಯಾಕೆಂದ್ರೆ ಇದು ಸ್ಟಾಕ್ ಥರನೇ ಕೆಲಸ ಮಾಡೋದು. ಮ್ಯೂಚುವಲ್ ಫಂಡಿಗೆ ಆ ಥರದ್ದೇನು ಬೇಕಾಗಿಲ್ಲ. ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ನೀವು ದುಡ್ಡು ಹಾಕಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ. SIP ಇನ್ವೆಸ್ಟ್ಮೆಂಟ್ ನೀವು ಮ್ಯಾನುವಲ್ ಆಗಿ ಪ್ರತಿ ತಿಂಗಳು ಹಾಕ್ತಾ ಹೋಗಬೇಕು. ಇಲ್ಲ ಒಬ್ಬ ಸ್ಟಾಕ್ ಬ್ರೋಕರ್ ಕಂಪನಿಗಳೇನಿರ್ತವೆ ಅವ್ರದ್ರಲ್ಲಿ SIP ಆಪ್ಷನ್ ಇದ್ರೆ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ₹100 ಹಾಕಿದ್ರೆ ಈ ಮ್ಯೂಚುವಲ್ ಫಂಡ್ಸು ETF-ಗಳ ಮೇಲೇನೆ ದುಡ್ಡನ್ನು ಹೂಡಿಕೆ ಮಾಡುತ್ತೆ. ಕಾಸ್ಟ್ ಮತ್ತೆ ಫೀಸ್ ಎಷ್ಟಿರುತ್ತೆ? ಗೋಲ್ಡ್ ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿಕೊಂಡ್ರೆ ETF ಸ್ವಲ್ಪ ಕಡಿಮೆ, 0.5 to 0.6% ಮತ್ತು ಬ್ರೋಕರೇಜ್ ಫೀಸ್ ಇರ್ತದೆ. ಆದರೆ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ನೀವೇ ಡಿಸಿಷನ್ ತಗೋತಾ ಇದ್ದೀರಾ. ಆದರೆ ಇಲ್ಲಿ ಒಬ್ಬ ಎಕ್ಸ್ಪರ್ಟ್ ಬರ್ತಾರೆ, ಫಂಡ್ ಮ್ಯಾನೇಜರ್, ಅವರಿಗೊಂದಷ್ಟು ಟೀಮು ಆಫೀಸ್ ಇವರೆಲ್ಲ ಇರ್ತದಲ್ಲ, ಅವರಿಗೊಂದು ಫೀಸ್ ನೀವು ಪೇ ಮಾಡಬೇಕು. ಸೊ ಎಕ್ಸ್ಟ್ರಾ ಆಗುತ್ತೆ, ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋ. ಜೊತೆಗೆ ಈ ETF-ಗಳ ಮೇಲೆ ಇವರು ಹೂಡಿಕೆ ಮಾಡ್ತಾರಲ್ಲ, ಆ ETF-ಗಳ ಚಾರ್ಜನ್ನು ನೀವು ಕಟ್ಟಬೇಕಿಲ್ಲಿ. ಸೊ ಡಬಲ್ ಚಾರ್ಜು ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡಿದಾಗ, ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ. ಹಾಗೇನೆ ಕೆಲ ಎಕ್ಸಾಂಪಲ್ಸ್ ಇದ್ದಾವೆ. ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಸಹ ETF ಮತ್ತೆ ಮ್ಯೂಚುವಲ್ ಫಂಡ್ಸ್ ಎರಡೂ ಥರದ ಸರ್ವಿಸನ್ನು ಕೊಡ್ತಿವೆ. SBI, HDFC, ನಿಪ್ಪಾನ್, ಆಕ್ಸಿಸ್, ಕ್ವಾಂಟಮ್ ಗೋಲ್ಡ್ ಸೇವಿಂಗ್ಸ್ ಇವೆಲ್ಲ ಇದ್ದಾವೆ. ಇದು ಯಾವುದೂ ಸಹ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ಸಿಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ, ಒಬ್ಬ ಸರ್ಟಿಫೈಡ್ ಫಿನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿ ನೀವು ಫೈನಲ್ ಡಿಸಿಷನನ್ನು ತಗೊಳ್ಳಿ. ನೆಕ್ಸ್ಟು, ನಾನು ಚಿನ್ನದ ಮೇಲೆ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡ್ಸು ಈ ಥರದ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ನನಗೆ ತಿಂಗಳ ಒಂದಷ್ಟು ದುಡ್ಡು ಹಾಕೋದ್ರ ಬಗ್ಗೆ ಎಲ್ಲ ಆಲೋಚನೆ ಇಲ್ಲ. ನನ್ನ ಹತ್ರ ಚಿನ್ನ ಆಲ್ರೆಡಿ ಇದೆ. ಆ ಚಿನ್ನದಿಂದ ಅಂದರೆ ಲಾಕರಲ್ಲಿ ಸುಮ್ಮನೆ ಇಟ್ಟಿದ್ದೀನಿ, ಊರಿಗೆ ಹೋಗ್ಬೇಕು ಅಂದ್ರೂ ಭಯ ಆಗುತ್ತೆ ನನಗೆ. ಅಯ್ಯೋ ಏನು ಮಾಡೋದಪ್ಪ, ಮನೆ ಬೀಗ ಹೊಡೆದ್ಬಿಟ್ರೆ, ಕಳ್ಳರು ಕದ್ದುಬಿಟ್ರೆ. ಬ್ಯಾಂಕ್ ಲಾಕರಲ್ಲಿ ಇಡೋಣ ಅಂತ ಅಂದ್ಕೊಳ್ತೀನಿ. ಬ್ಯಾಂಕ್ ಲಾಕರಲ್ಲಿ ಇಟ್ಟರೆ ಲಾಕರ್ ಫೀಸ್ ಕಟ್ಟಬೇಕು. ಒಂದು ವೇಳೆ ಬ್ಯಾಂಕ್ ಲಾಕರ್ ಕಳ್ಳತನ ಆದರೆ ಆವಾಗ ನಾನು ಎಷ್ಟು ಬಾಡಿಗೆ ಕಟ್ತೀನೋ ಅದರ 100 ಪಟ್ಟು ಮಾತ್ರ ಅವ್ರು ನನಗೆ ವಾಪಸ್ ಅಂತ ಕೊಡೋದು, ಕಾಂಪೆನ್ಸೇಷನ್ನು. ಇನ್ನೇನು ಕೊಡೋದಿಲ್ಲ ಅವರು. ನೀವು 10 ಕೋಟಿ ಬೆಲೆ ಬಾಳೋ ಚಿನ್ನ ಇಟ್ಟಿದ್ರು ಲಾಕರ್ ಯಾರು ಬ್ಯಾಂಕ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಅದು ಸಂಬಂಧ ಇಲ್ಲ. ಸೊ ಈ ಥರದ ಸವಾಲುಗಳಿದ್ದಾವೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ಭಾರತ ಸರ್ಕಾರ ತಂದಿದೆ. ಇದರಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ. ಅದೇನಪ್ಪ ಅಂತಂದ್ರೆ ಇದಕ್ಕೆ ಮುಂಚೆ ಲಾಂಗ್ ಟರ್ಮ್ ಅಂತ ಒಂದು ಆಪ್ಷನ್ ಇತ್ತು, ಶಾರ್ಟ್ ಟರ್ಮ್ ಅಂತ ಒಂದು ಆಪ್ಷನ್ ಇತ್ತು. 1 ವರ್ಷ, 2 ವರ್ಷ, 3 ವರ್ಷ ಶಾರ್ಟ್ ಟರ್ಮ್, 7 ವರ್ಷ, 8 ವರ್ಷ ಇದೆಲ್ಲ ಲಾಂಗ್ ಟರ್ಮ್. ಈಗ 3 ವರ್ಷದ ಶಾರ್ಟ್ ಟರ್ಮ್ ಸ್ಕೀಮ್ ಮಾತ್ರ ಆಕ್ಟಿವ್ನಲ್ಲಿದೆ. ಇದು ಏನು ಮಾಡ್ತಾರಪ್ಪ ಅಂತಂದ್ರೆ, ನಿಮ್ಮ ಹತ್ರ ಇರೋ ಚಿನ್ನನ ನೀವು ಈ ಚಿನ್ನ ಮಾನಿಟೈಸೇಷನ್ ಸ್ಕೀಮ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡುವಂತಹ ಬ್ಯಾಂಕಿಗೆ ತಗೊಂಡು ಹೋಗ್ತೀರಿ. ಆ ಬ್ಯಾಂಕ್ ಅವರು ಅವರ ಜೊತೆ ಟೈಅಪ್ ಆಗಿರುವಂತಹ ಚಿನ್ನದ ಪ್ಯೂರಿಟಿಯನ್ನ ಚೆಕ್ ಮಾಡುವ ಒಂದು ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿಗೆ ಹೋದಾಗ ನಿಮ್ಮ ಚಿನ್ನವನ್ನ ಕರಗಿಸ್ಬಿಡ್ತಾರೆ. ಒಡವೆ ಕೊಡ್ತೀರಾ, ಬಾರ್ ಕೊಡ್ತೀರಾ, ಇನ್ನೇನೋ ಗೋಲ್ಡ್ ಕಾಯಿನ್ ಕೊಡ್ತೀರಾ, ಅದನ್ನೆಲ್ಲ ಕರಗಿಸ್ಬಿಡ್ತಾರೆ. ನೋಡಿ, ಪ್ಯೂರಿಟಿ ಟೆಸ್ಟ್ ಮಾಡಿಬಿಟ್ಟು ಅದನ್ನ ಮೆಲ್ಟ್ ಮಾಡಿ ಆ ವೆಯ್ಟ್ ಏನಿರ್ತದಲ್ಲ ಅದನ್ನ GMS ಅಕೌಂಟಿಗೆ ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಇದನ್ನ ಸೆಂಟ್ರಲ್ ಗವರ್ಮೆಂಟು, ಕಮರ್ಷಿಯಲ್ ಬ್ಯಾಂಕ್ಗಳು ನೋಡ್ಕೊಳ್ತವೆ. ಆಮೇಲೆ ಈ ಚಿನ್ನ ನೀವೆಷ್ಟು ಕೊಟ್ಟಿರ್ತೀರಾ, ಸೇ ಫಾರ್ ಎಕ್ಸಾಂಪಲ್ 10 ಗ್ರಾಮು, 50 ಗ್ರಾಮು, ಎಷ್ಟೋ ಚಿನ್ನನ ಕರಗಿಸಿ ನೀವು ಕೊಟ್ಬಿಟ್ಟಿರ್ತೀರಲ್ವಾ, ಪ್ರತಿ ಗ್ರಾಮಿಗೆ ಅಥವಾ ಓವರ್ ಆಲ್ ವ್ಯಾಲ್ಯೂ ಏನಿರ್ತದೆ ಆ ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ 1.5% ಅಥವಾ 2.5%, ಅದು ಡಿಪೆಂಡ್ ಆಗುತ್ತೆ ಎಷ್ಟು ಟರ್ಮ್ಗೆ ನೀವು ಇಡ್ತಿದ್ದೀರಿ ಅನ್ನೋದು ಮತ್ತೆ ಯಾವ ಬ್ಯಾಂಕ್ನಲ್ಲಿ ನೀವು ಇಡ್ತಿದ್ದೀರಿ ಅನ್ನೋದ್ರ ಮೇರೆಗೆ 1.5%ನಿಂದ 2.5% ವರೆಗೆ ಪ್ರತಿ ವರ್ಷ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ನಾನು 1 ಕೋಟಿ ಬೆಲೆ ಬಾಳೋ ಚಿನ್ನ ಇಟ್ಟಿದ್ರೆ 2 ಲಕ್ಷನೋ 2.5 ಲಕ್ಷನೋ ಪ್ರತಿ ವರ್ಷ ನನ್ನ ಅಕೌಂಟಿಗೆ ಬರುತ್ತೆ. ಅದಕ್ಕೆ ನೀವು ಯಾವುದೇ ಥರ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ಆ 2 ಲಕ್ಷ 2.5 ಲಕ್ಷ ಏನು ಬರುತ್ತಲ್ಲ ಅಥವಾ 2.5% ಏನು ಬರುತ್ತೆ ಅದಕ್ಕೆ ನೀವೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಯಾವುದೇ ಥರ ಲಾಕರು, ಸ್ಟೋರೇಜ್ ಫೀಸು ಅದೆಲ್ಲ ಏನೂ ನೀವು ಕೊಡಬೇಕಾಗಿಲ್ಲ. ಈ ಅವಧಿ ಮುಗಿದ ನಂತರ
ಅವಧಿ ಮುಗಿದೋಗುತ್ತಲ್ಲ, 3 ವರ್ಷಕ್ಕೆ ಇಟ್ಟಿದ್ರಿ, 3 ವರ್ಷ ಮುಗೀತು. 3 ವರ್ಷದಲ್ಲಿ ನಿಮಗೆ ಪ್ರತಿ ವರ್ಷಕ್ಕೆ 2.5%ನಂತೆ 7.5% ಅಥವಾ 4.5% ಅಥವಾ 5% ಈ ತರ ನಿಮ್ಗಾಗ್ಲೇ ಇನ್ಕಮ್ ಸಿಕ್ಬಿಟ್ಟಿರುತ್ತೆ. 3 ವರ್ಷ ಆದ್ಮೇಲೆ ನಿಮಗೆ 2 ಆಯ್ಕೆ ಇದೆ. ಏನು? ನೀವು ಇಟ್ಟಿದ್ದ ಟೋಟಲ್ ವೆಯ್ಟ್ ಆಫ್ ಚಿನ್ನ ಏನಿದೆ ಅದಕ್ಕೆ ಸರಿ ಹೊಂದುವ, ಅಂದ್ರೆ ನಾನು ಇಟ್ಟಾಗ 14,000 ರೂಪಾಯಿ ಇತ್ತು 1 ಗ್ರಾಮಿಗೆ ಚಿನ್ನ, ನಾನು 1,41,000 ರೂಪಾಯಿ ಅಷ್ಟು ಅಂದ್ರೆ 10 ಗ್ರಾಮ್ ಚಿನ್ನ ಇಟ್ಟಿದ್ದೆ ಅನ್ಕೊಳ್ಳಿ. 14,000 ಇದ್ದಿದ್ದು 3 ವರ್ಷ ಆದ್ಮೇಲೆ 20,000 ಆಗಿದೆ ಅನ್ಕೊಳ್ಳಿ. ಅವಾಗ ನೀವಿಟ್ಟಿದ್ದು 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಲ್ವಾ? ನಿಮಗೆ ನೆಕ್ಸ್ಟ್ ಎಷ್ಟು ಸಿಗ್ತದೆ? 2 ಲಕ್ಷ ರೂಪಾಯಿ 3 ವರ್ಷ ಆದ್ಮೇಲೆ ಸಿಗಬೇಕು. ಸೊ ನೀವು ದುಡ್ಡು ಬೇಕಾದ್ರೂ ತಗೋಬಹುದು, ಇಲ್ಲ ಬೇಡ ಅಂತಂದ್ರೆ ಈ ಚಿನ್ನದ ವೆಯ್ಟ್ ಎಷ್ಟಿರ್ತದೆ, 10 ಗ್ರಾಮ್ ಇಟ್ಟಿದ್ರೆ 10 ಗ್ರಾಮ್ ಚಿನ್ನದ ಗಟ್ಟಿಯನ್ನ ನಿಮಗೆ ವಾಪಸ್ ಕೊಡ್ತಾರೆ. ಈ 7.5% ರಿಟರ್ನ್ಸು ಬಂತು, ಮತ್ತೆ ನಿಮ್ಮ ಚಿನ್ನನೂ ವಾಪಸ್ ಸಿಕ್ತು. ಬೇಡ ಅಂದ್ರೆ ದುಡ್ಡು ಬೇಕಾದ್ರೂ ನೀವು ತಗೋಬಹುದು. ನೀವು ಒಡವೆ ಕೊಟ್ಟಿರ್ತೀರಲ್ಲ, ನಾನು 4 ಬಳೆ 1-2 ಚೈನು ಇದನ್ನೆಲ್ಲ ಕೊಟ್ಟಿದ್ದೆ, ಅದನ್ನೇ ವಾಪಸ್ ಕೊಡ್ತಾರ? ಕೊಡೋದಿಲ್ಲ. ಯಾಕಂದ್ರೆ ಅದನ್ನಾಗ್ಲೇ ಇಲ್ಲಿ ಕರಗಿಸ್ಬಿಟ್ರಲ್ಲ. ನಿಮ್ಮ ಚಿನ್ನ ಲಾಕರ್ನಲ್ಲಿ ನಿದ್ದೆ ಮಾಡೋದ್ರ ಬದಲು ಗವರ್ಮೆಂಟ್ ಅದನ್ನು ತಗೊಂಡು ಕರಗಿಸಿ, ಗವರ್ಮೆಂಟ್ ಅದನ್ನು ಮೇಂಟೈನ್ ಮಾಡ್ಕೊಳ್ತದೆ ಆ ಅಸೆಟ್ನ. ಅದಕ್ಕೆ ಅನುಗುಣವಾಗಿ ನಿಮಗೆ ಬಡ್ಡಿಯನ್ನೂ ಕೊಡ್ತಾ, ಕೊನೆಗೆ ಚಿನ್ನ ಬೇಕಂದ್ರೆ ಚಿನ್ನ, ದುಡ್ಡು ಬೇಕಂದ್ರೆ ದುಡ್ಡು, ಇದನ್ನ ನಿಮಗೆ ಕೊಡುತ್ತೆ. ಅಂಡ್ ನಿಮಗೆ ಬರೋ ಈ ಆದಾಯಕ್ಕೆ ಯಾವುದೇ ತರ ಟ್ಯಾಕ್ಸ್ ಇರೋದಿಲ್ಲ. ಇದು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್. ಯಾಕೆಂದ್ರೆ ನಮ್ಮ ಭಾರತದಲ್ಲಿ $5 ಟ್ರಿಲಿಯನ್ ಬೆಲೆ ಬಾಳುವಷ್ಟು ಚಿನ್ನ ಇದೆಯಂತೆ. ಎಲ್ಲಿ? ಗೃಹಿಣಿಯರ ಬಳಿ, ಮನೆ ಲಾಕರ್ನಲ್ಲಿ, ಒಡವೆ ರೂಪದಲ್ಲಿದೆ. ಆ $5 ಟ್ರಿಲಿಯನ್ ಗೋಲ್ಡ್ನ ವ್ಯಾಲ್ಯೂ ನಮ್ಮ ಎಕಾನಮಿಯಲ್ಲಿ, ಆರ್ಥಿಕತೆನಲ್ಲಿ ಬೆರೆತು ಹೋದ್ರೆ ನಮ್ಮ ಆರ್ಥಿಕತೆ ಸ್ಟ್ರಾಂಗ್ ಆಗುತ್ತೆ. ಬಟ್ ಎಷ್ಟು ಜನ ಹಂಗೆ ಕೊಡೋದಕ್ಕೆ ರೆಡಿ ಇದ್ದಾರೆ? ಈ ತರದ ಆಪ್ಷನ್ ಕೊಟ್ರೆ ಕೊಡಬಹುದಾ ಅಂತ ಸರ್ಕಾರ ಹೀಗೆ ಪ್ಲಾನ್ ಮಾಡ್ತಾ ಇದೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಶಾರ್ಟ್ ಟರ್ಮ್ಗೆ ಅವೈಲೇಬಲ್ ಇದೆ. ಬೇಕಂದ್ರೆ ನೀವು ಆ ಸ್ಕೀಮ್ನ ಲಾಭ ಪಡ್ಕೊಳ್ಬಹುದು. ಟಾಪಿಕ್ ನಲ್ಲಿ ಪ್ರೊಸೀಡ್ ಆಗೋದಕ್ಕೆ ಮುಂಚೆ, ನಾವೇನೇ ಪ್ಲಾನ್ ಮಾಡ್ಕೊಂಡ್ರು ಸೇಫ್ಟಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಅಂದ್ರೆ, ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ನಮ್ಮ ಕೆಲಸ ಹೋಯ್ತು, ಇನ್ಕಮ್ ಇಲ್ಲ, ನಾವೂ ಇಲ್ಲ ಅಂತಂದಾಗ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗಿ ಬರುತ್ತೆ. ಹಾಗಾಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು. ಇದ್ರ ಬಗ್ಗೆ ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ ಇದೆ. ತಿಂಗಳಿಗೆ ₹595 ಪ್ರೀಮಿಯಂ ನೀವು ಕಟ್ಟಿದ್ರೆ 1 ಕೋಟಿ ರೂಪಾಯಿ ಕವರೇಜ್ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇದೆ. ನೀವು ಆನ್ಲೈನ್ ನಲ್ಲಿ ಕೊಂಡ್ಕೊಂಡಿದ್ದೆ ಆದ್ರೆ ಫಸ್ಟ್ ಇಯರ್ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ನೀವು ಪಡ್ಕೊಳ್ಬಹುದು. ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.7% ಇದೆ. ಅಷ್ಟೇ ಅಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ 3 ಗಂಟೆನಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಆಗೋ ಅವಕಾಶ ಕೂಡ ಇರುತ್ತೆ. ಸೊ ಆಲೋಚನೆ ಮಾಡಿ, ಲಿಂಕ್ ಕ್ಲಿಕ್ ಮಾಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ, ಡೀಟೇಲ್ಸ್ ಕೊಟ್ಟು ಕಂಪೇರ್ ಮಾಡಿ, ನಿಮಗೆ ಸೂಟಬಲ್ ಅನಿಸಿದ್ರೆ ಮಾತ್ರ ಕೊಂಡುಕೊಳ್ಳಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಬೇರೆ ಆಯ್ಕೆಗಳಿದಾವ. ಸಾವರಿನ್ ಗೋಲ್ಡ್ ಬಾಂಡ್ ಈಗ ಹೊಸದಾಗಿ ಸರ್ಕಾರ ಇದನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಇದು ಆಲ್ರೆಡಿ ಬಿಡುಗಡೆ ಮಾಡಿತ್ತು, ಅದು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಇದು ಹೆಂಗೆ ಅಂತಂದ್ರೆ, ಶೋರೂಮ್ ಅಲ್ಲಿ ಗಾಡಿ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಂಗೆ ಆಲ್ರೆಡಿ ಯಾರ ಹತ್ರನೂ ಇದೆ ಸಾವರಿನ್ ಗೋಲ್ಡ್ ಬಾಂಡ್. ಇದರ ಮೆಚುರಿಟಿ ಪೀರಿಯಡ್ 8 ವರ್ಷಗಳು. ನೀವು ಒಂದು ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ತಗೊಂಡ್ರೆ 8 ವರ್ಷ ಕಾಯಬೇಕು ಮೆಚುರಿಟಿ ಆಗೋದಕ್ಕೆ. ಮೆಚುರಿಟಿ ಆಗೋವರೆಗೆ ಪ್ರತಿ ವರ್ಷ ನಿಮಗೆ 2.5% ಫಿಕ್ಸ್ಡ್ ಇನ್ಕಮ್ ಅನ್ನ ಕೊಡ್ತಾ ಹೋಗುತ್ತೆ. ನಾವಾಗಲೇ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನೋಡಿದ್ವಲ್ವಾ, ಆ ಥರ 2.5% ನಿಮ್ಮ ಹತ್ರ ಬಾಂಡ್ ಇರೋದಕ್ಕೆ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಚಿನ್ನ ಇಡೋದು, ಚಿನ್ನ ಕರಗಿಸೋದು ಅವೆಲ್ಲ ಏನಿಲ್ಲ. ಚಿನ್ನದ ಬೆಲೆ ಎಷ್ಟು? ಈಗ 15,000 ಅಂದ್ಕೊಳ್ಳಿ. ನಾನು 1.5 ಲಕ್ಷ ಹೂಡಿಕೆ ಮಾಡಿದ್ರೆ 10 ಗ್ರಾಮ್ ಚಿನ್ನದ ಮೌಲ್ಯದ ಮೇಲೆ ನನ್ನ ದುಡ್ಡನ್ನು ಹಾಕ್ದಂಗೆ. 10 ಗ್ರಾಮ್ ಚಿನ್ನದ ಮೌಲ್ಯ. ಸೊ ಈ ದುಡ್ಡಿಗೆ ನನಗೆ 2.5% ಪ್ರತಿ ವರ್ಷಕ್ಕೆ ಇನ್ಕಮ್ ಅನ್ನ ಕೊಡ್ತಾ ಹೋಗ್ತಾರೆ. 8 ವರ್ಷ ಆದ್ಮೇಲೆ ಕಂಪ್ಲೀಟ್ ಈ ಟೋಟಲ್ ದುಡ್ಡು ಎಷ್ಟಿರ್ತದಲ್ಲ, 1.5 ಲಕ್ಷ ನಾನು ಹೂಡಿಕೆ ಮಾಡಿದ್ದೆ, 10 ಗ್ರಾಮ್ ಚಿನ್ನ. 8 ವರ್ಷಗಳ ನಂತರದಲ್ಲಿ ಗ್ರಾಮಿಗೆ ಬಂಗಾರದ ದರ 15,000 ಅಲ್ಲದೆ 30,000 ಆಗಿದೆ ಅಂದ್ಕೊಳ್ಳಿ. ನೀವಿಟ್ಟಿದ್ದು 1.5 ಲಕ್ಷ ಅಲ್ವಾ ದುಡ್ಡು, ಈಗ 8 ವರ್ಷ ಆದ್ಮೇಲೆ ನಿಮಗೆ 3 ಲಕ್ಷ ರೂಪಾಯಿ ಸಿಗಬೇಕಾಗುತ್ತೆ. ಎಕ್ಸಾಂಪಲ್ಗೆ ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ, 3 ಲಕ್ಷ ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ. ಆ 8 ವರ್ಷಗಳ ಕಾಲ ನಿಮಗೆ ಪ್ರತಿ ವರ್ಷ 2.5% ರಿಟರ್ನ್ಸ್ ಕೊಟ್ಟಿರ್ತಾರಲ್ಲ, ಅಲ್ಲಿಗೆ ಎಷ್ಟಾಯ್ತು? ಆಲ್ಮೋಸ್ಟ್ 20% ರಿಟರ್ನ್ಸ್ ಆಯ್ತು. 4 ವರ್ಷಕ್ಕೆ 10%, 8 ವರ್ಷಕ್ಕೆ 20%. ಇಲ್ಲಿ 15,000 ಇದ್ದಿದ್ದು 30,000 ಆದ್ರೆ ಇದು 100% ರಿಟರ್ನ್ಸ್ ಬಂದಂಗೆ. ಮತ್ತೆ ಈ 2.5% 8 ವರ್ಷ ನಿಮಗೆ ಸಿಗುತ್ತೆ ಅಂತಂದ್ರೆ
ಅದೊಂದು 20%. ಸೊ 120% ಬಂದಂಗೆ ಈ ಎಕ್ಸಾಂಪಲ್ನಲ್ಲಿ. ಸೊ ಹಾಗಾಗಿ ನೀವು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಆಲ್ರೆಡಿ ಯಾರು ಕೊಂಡುಕೊಂಡಿದ್ದಾರೆ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನ ನೀವು ಸೆಕೆಂಡ್ ಹ್ಯಾಂಡ್ ರೀತಿಯಲ್ಲಿ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಕೊಂಡುಕೊಳ್ಳೋದಕ್ಕೆ ಸಾಧ್ಯ. RBI ಯಾವುದೇ ತರದ ಹೊಸ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ, ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ರೆ RBI ಇಶ್ಯೂ ಮಾಡೋದು, ಆ ಥರದನ್ನ ಇಶ್ಯೂ ಮಾಡ್ತಾ ಇಲ್ಲ ಈಗ. ಸರಿ, ನಾನು ಯಾವುದೂ ಆಪ್ಷನ್ಗಳನ್ನ ಒಪ್ಕೊಳ್ಳೋದಿಲ್ಲ. ನನಗೆ ಫಿಸಿಕಲ್ ಒಡವೆ, ನಾನು ಹೋಗಿ ದುಡ್ಡು ಕೊಡ್ತೀನಿ, ಒಡವೆ ನನ್ನ ಕೈಯಲ್ಲಿ ಹಾಕೊಂಡು ಓಡಾಡ್ತಾ ಇರ್ತೀನಿ, ನನ್ನ ಚಿನ್ನ ನನ್ನ ಕಂಟ್ರೋಲ್ನಲ್ಲಿದೆ ಅನ್ನೋದು ನಿಮ್ಮ ಆಲೋಚನೆ ಆದರೆ ಅದಕ್ಕೊಂದೆರಡು ಸ್ಕೀಮ್ಗಳಿದ್ದಾವೆ. ಫಿಸಿಕಲ್ ಗೋಲ್ಡ್, ನೀವು ಒಡವೆ ತಗೋತೀರಾ, ಕಾಯಿನ್ಸ್ ಅಥವಾ ಗೋಲ್ಡ್ ಬಾರ್ ಅನ್ನು ಕೊಂಡ್ಕೊಳ್ತೀರಾ ಅನ್ಕೊಳ್ಳಿ. ಇದಕ್ಕೆ ಒಂದು ರೀತಿ ಲೀಸ್ಟ್ ಎಫಿಷಿಯಂಟ್ ಇನ್ವೆಸ್ಟ್ಮೆಂಟ್ ಇದು. ಅಂದರೆ ನೀವು ಹಾಕೋ ದುಡ್ಡಿಗೆ ತುಂಬ ಬೆಲೆ ಬರುವಂತಹ ಅಲ್ಲ. ಯಾಕೆ ಅಂತಂದರೆ ನೋಡಿ, ನಿಮಗೆ ಬೇಜಾನ್ ಲೀಕೇಜ್ಗಳಿರ್ತವೆ ಇದ್ರ ರೇಟಲ್ಲಿ. ಏನದು? 8ರಿಂದ 25% ವರೆಗೆ ಮೇಕಿಂಗ್ ಚಾರ್ಜು ಮತ್ತು 3% GST ನೀವು ಕಟ್ಟಲೇಬೇಕು. ಅದು ನಿಮ್ಗೆ ವಾಪಸ್ ಏನು ಬರೋದಿಲ್ಲ, ಅದನ್ನು ಕಟ್ತೀರಿ. ಆಮೇಲೆ ಸ್ಟೋರೇಜ್ ಮತ್ತು ರಿಸ್ಕ್. ನೀವು ಲಾಕರಲ್ಲಿ ಇಡ್ತೀರಿ ಅಂದರೆ ಲಾಕರ್ ಫೀಸ್ ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಕಳೆದೋಯ್ತು ಅಂದರೆ ಹೋಯ್ತು, ಅದೊಂದು ಭಯ ನಿಮಗೆ. ಯಾವಾಗಲೂ ಆ ಭಯದಲ್ಲಿ ಬದುಕಬೇಕಾಗತ್ತೆ. ಏನೋ ಊರಲ್ಲಿ ಫಂಕ್ಷನ್ ಅಂದರೂ ಕುಟುಂಬದವರೆಲ್ಲ ಹೋಗೋದಕ್ಕೆ ರೆಡಿ ಇರೋದಿಲ್ಲ, ಎಲ್ಲರೂ ಹೋಗಿ ನಾನೊಬ್ಬ ಇರ್ತೀನಿ ಚಿನ್ನ ಕಾಯ್ಕೊಂಡು ಅನ್ನೋ ಥರ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ರೀಸೇಲ್ ವ್ಯಾಲ್ಯೂ. ನೋಡಿ, ನೀವು ರೀಸೇಲ್ ವ್ಯಾಲ್ಯೂ ಮಾಡಿದಾಗ ಮೇಜರ್ ಡಿಡಕ್ಷನ್ಸ್, ಈ ಮೇಕಿಂಗ್ ಚಾರ್ಜು, ಪ್ಯೂರಿಟಿ ಚೆಕ್, ಬೈಬ್ಯಾಕು, ಇಂಥದಕ್ಕೆಲ್ಲ ನೀವು ಕೊಡಬೇಕಾಗುತ್ತೆ. GST ನೀವು ಕಟ್ಟಿರ್ತೀರಿ, ಅದು ನಿಮ್ಗೆ ವಾಪಸ್ ಬರೋದಿಲ್ಲ. ಫಿಸಿಕಲ್ ಗೋಲ್ಡ್ನಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಜ್ಯುವೆಲರ್ಸ್ ಸೇವಿಂಗ್ ಸ್ಕೀಮ್ ಅಂತ. ನಿಮಗೆ ಬೇರೆ ಬೇರೆ ಕಂಪನಿಗಳಿಗೆ, ಕಲ್ಯಾಣ್ ಜ್ಯುವೆಲರ್ಸು, GRT, ಈ ಥರದ್ದೆಲ್ಲ ಬೇರೆ ಬೇರೆ ಸ್ಕೀಮ್ಗಳನ್ನು ಕೊಡ್ತಾರೆ. ಏನು? 11 ತಿಂಗಳು ನೀವು ಪ್ರತಿ ತಿಂಗಳು 20,000 ಸಾವಿರ ಕಟ್ಕೊಂಡು ಹೋಗ್ತೀರಿ. 12ನೇ ತಿಂಗಳ EMI ಅನ್ನು ಅವ್ರು ಕಟ್ತಾರೆ. ಮೇಕಿಂಗ್ ಚಾರ್ಜಸ್ನಲ್ಲಿ 50% ಆಫು, ಈ ಥರದ್ದೆಲ್ಲ ಇರುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ, ನೀವು 11 ತಿಂಗಳು ಆದಮೇಲೆ ತಗೊಳಕ್ಕೆ ಅಂತ ಹೋಗ್ತೀರಾ, ಒಂದು 20 ದಿನನೋ 30 ದಿನನೋ ಟೈಮ್ ಕೊಡ್ತಾರೆ. ಏನು? ನೀವು ಚಿನ್ನದ ರೇಟನ್ನು ಲಾಕ್ ಕೂಡ ಮಾಡ್ಬೋದು. ನಾನು ಇವಾಗ ಹೋಗಿದ್ದೀನಿ, ತಿಂಗಳ ಆರಂಭದಲ್ಲಿ 15,000 ರೂಪಾಯಿ ಇದೆ, ನಿಮಗೆ ಇನ್ನೊಂದು 20-25 ದಿನದಲ್ಲಿ ಜಾಸ್ತಿ ಆಗ್ಬಿಡ್ಬೋದು ಅನ್ನೋ ಥರದ್ದೆಲ್ಲ ಇದ್ದರೆ ಅವ್ರ ಹತ್ರ ಕೇಳಿ ನೀವು ಲಾಕ್ ಕೂಡ ಮಾಡ್ಬೋದು, ಅಡ್ವಾನ್ಸ್ ಪೇ ಮಾಡಿ. ಈ ಥರದ್ದೆಲ್ಲ ಬೇರೆ ಬೇರೆ ಬೆನಿಫಿಟ್ಗಳು ಸಿಗ್ತವೆ ನಿಮಗೆ. ಸೊ ನೀವು ಯಾವಾಗ ಈ ಥರದ ಸ್ಕೀಮನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇದರಿಂದ ಇನ್ವೆಸ್ಟ್ಮೆಂಟ್ ಲೆಕ್ಕಕ್ಕೆ ನಾನು ಮಾಡ್ತೀನಿ ಅಂದರೆ ಅದಷ್ಟು ಸೂಟಬಲ್ ಅಲ್ಲ. ಬಟ್ ನೀವು ಯಾವುದೋ ಪ್ಲ್ಯಾಂಡ್ ಪರ್ಚೇಸನ್ನು ಮಾಡ್ತೀರಿ, ತಂಗಿ ಮದುವೆ, ನನ್ನ ಮದುವೆಗೆ, ಅಥವಾ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ಅಂದಾಗ 1 ವರ್ಷದ ಹಿಂದೆನೆ 2028ರಲ್ಲಿ ಫಂಕ್ಷನ್ ಅಂದ್ಕೊಳ್ಳಿ, ಈಗಲಿಂದ ಸ್ಟಾರ್ಟ್ ಮಾಡಿ ಈ ಥರದ ಸ್ಕೀಮ್ಗಳಲ್ಲಿ. ಸೊ ನಿಮಗೆ ಆವ್ರೇಜ್ ಆಗುತ್ತೆ ಕಾಸ್ಟ್. ಸೊ ನಿಮಗೆ ಹಾಗೆ ಬೆನಿಫಿಟ್ ಸಿಗುತ್ತೆ. ಇಲ್ಲೇನಪ್ಪ ಅಂತಂದರೆ, ನೀವು ಯಾವ ರಿಟೇಲರ್ ಹತ್ರ ತಗೋತಿರ್ತೀರಾ ಅವ್ರ ಹತ್ರನೇ ಲಾಕ್ಡ್. ನೀವು ಅವ್ರು ಏನು ಹೇಳ್ತಾರೆ ಅದೇ ರೂಲ್ಸ್, ಆ ಥರದ್ದಿರುತ್ತೆ. ಸೊ ಅದಕ್ಕೇನೆ ಕಂಡೀಷನ್ಸ್ ಎಲ್ಲ ಇರ್ತಾವಲ್ಲ, ಅಂಥದ್ದನ್ನೆಲ್ಲ ನೀಟಾಗಿ ನೋಡಿ ನಿಮಗೆ ಸೂಟ್ ಆಗುತ್ತೆ ಅಂದರೆ ಮಾತ್ರ ಈ ಸ್ಕೀಮನ್ನು, ಈ ಜ್ಯುವೆಲರ್ಸ್ ಸ್ಕೀಮನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನೋಡಿದ್ರಲ್ಲ, ಇಷ್ಟು ಹೊತ್ತು ಬೇರೆ ಬೇರೆ ಸ್ಕೀಮ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಯಾವುದು ಬೆಸ್ಟ್, ಯಾವುದಕ್ಕೆ ಟಾಪ್ ರ್ಯಾಂಕ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇ ರ್ಯಾಂಕ್ನಲ್ಲಿ ETF ಇದೆ, ಗೋಲ್ಡ್ ETF. ಯಾಕೆ ಅಂದರೆ ಚಾರ್ಜ್ ಕಡಿಮೆ, ಹೈಲಿ ಲಿಕ್ವಿಡ್, ನೀವು ಯಾವಾಗ ಅಂದ್ಕೊಂಡ್ರೆ ಆವಾಗ ಮಾರಾಟ ಮಾಡಬಹುದು. ಬಟ್ ETF ಸೆಲ್ ಮಾಡೋದಕ್ಕೆ ನಿಮಗೆ ಬಯರ್ಸ್ ಕೂಡ ಅಷ್ಟೇ ಜನ ಇರಬೇಕು. ನಾನು ಮಾರಾಟ ಮಾಡೋಕೆ ರೆಡಿ ಇದ್ದೀನಿ, ಕೊಂಡ್ಕೊಳ್ಳೋನು ಇರಬೇಕು. ಸ್ಟಾಕಲ್ಲಿ ನೀವು ಕೊಂಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ, ಮಾರಕ್ಕೆ ಟ್ರೈ ಮಾಡಿದಾಗ ಇಮಿಡಿಯೇಟ್ಲಿ ಆಗುತ್ತೆ ಕೆಲವೊಂದ್ಸತಿ. ಯಾಕೆ ಅಂದರೆ ಅಷ್ಟು ಜನ ಕೊಂಡ್ಕೊಳ್ಳೋರು, ಬೈ ಮಾಡೋರು ಇಬ್ಬರು ಇದ್ದಾರೆ. ETF-ಗೂ ಆ ಥರದ್ದು ಸಿಂಕ್ ಆದರೆ ಮಾತ್ರ ನೀವು ಮಾರಾಟ ಮಾಡೋಕ್ಕಾಗತ್ತೆ. ನಿಮಗೆ ಡಿಮ್ಯಾಟ್ ಅಕೌಂಟ್ ಇದೆ ಅನ್ನೋದಾದರೆ ಎಕ್ಸ್ಟ್ರಾ ಚಾರ್ಜಸ್ ಮ್ಯೂಚುವಲ್ ಫಂಡಲ್ಲಿ ಇಡೋದಕ್ಕೆ ಕೊಡಬೇಕಲ್ಲ, ಅದನ್ನು ಕೊಡದ ಹಾಗೆ ETF-ನಲ್ಲಿ ನೀವು ಹೂಡಿಕೆ ಮಾಡಬಹುದು. ಸೊ ಮೊದಲ ರ್ಯಾಂಕ್ನಲ್ಲಿ ETF ಇದೆ. ಎರಡನೇದು ಮ್ಯೂಚುವಲ್ ಫಂಡ್. ಯಾಕೆ ಅಂತಂದರೆ 100 ರೂಪಾಯಿಂದನೂ ನೀವು ಆರಂಭ ಮಾಡ್ಬೋದು. ಫಿಸಿಕಲ್ ಗೋಲ್ಡ್ ತಗೋಬೇಕು ಅಂದರೆ 15,000ನೋ 14,000ನೋ ಅಷ್ಟಿರಬೇಕಲ್ಲ. 1 ಗ್ರಾಮ್ಗಿಂತ ಕಮ್ಮಿ ಬೇಕು ಅಂದರೆ ಕೊಡ್ತಾರಾ? ಇಲ್ವಲ್ಲ. ಸೊ ಹಾಗಾಗಿ 100 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಥರದ ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ. ರುಪಿ ಕಾಸ್ಟ್ ಆವರೇಜಿಂಗ್ ನಿಮಗೆ ಸಿಗುತ್ತೆ. ನೀವು ಪ್ರತಿ ತಿಂಗಳು 5,000 ರೂಪಾಯಿ ಹಾಕೊಂಡು ಹೋದರೆ, ಚಿನ್ನ ಜಾಸ್ತಿ ಇದ್ದಾಗ ಕಮ್ಮಿ ಯೂನಿಟ್ಸು, ಚಿನ್ನದ ಬೆಲೆ ಕಮ್ಮಿ ಆದಾಗ ಜಾಸ್ತಿ ಯೂನಿಟ್ಸು, ಈ ಥರ ರುಪಿ ಕಾಸ್ಟ್ ಆವರೇಜಿಂಗ್ ನಿಮಗೆ ಸಿಗುತ್ತೆ ಲಾಂಗ್ ಟರ್ಮ್ನಲ್ಲಿ. 3ನೇ ಸ್ಥಾನದಲ್ಲಿ GMS ಇದೆ, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್. ಸರ್ಕಾರ ನಿಮ್ಮ ಲಾಕರಲ್ಲಿ ಸುಮ್ಮನೆ ಕೂತಿರುವ ಚಿನ್ನವನ್ನು ತಗೊಂಡು ಕರಗಿಸಿ ಅವ್ರು ಮೇಂಟೈನ್ ಮಾಡ್ಕೊಳ್ತಾರೆ. ಪ್ರತಿ ವರ್ಷ ನಿಮಗೆ ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಕೊನೆಯಲ್ಲಿ ಚಿನ್ನ ಬೇಕಾದರೆ ಚಿನ್ನ ತಗೋಬಹುದು, ಇಲ್ಲ ಅಂತಂದರೆ ನೀವು ಕಾಸನ್ನು ತಗೋಬಹುದು. ನಿಮ್ಮ ಚಿನ್ನದ ಮೌಲ್ಯಕ್ಕೆ ತಕ್ಕ ಹಾಗೆ ಹಣ ನಿಮಗೆ ಕೊಡ್ತಾರೆ. 4ನೇದು ಸಾವರಿನ್ ಗೋಲ್ಡ್ ಬಾಂಡ್. ಹೊಸದಾಗಿ ಗವರ್ಮೆಂಟ್ ಅದನ್ನು ಲಾಂಚ್ ಮಾಡ್ತಾ ಇಲ್ಲ, ಸೆಕೆಂಡರಿ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಳಿ, ನಿಮಗೆ ಓಕೆ ಅನ್ಸಿದ್ರೆ ಮಾತ್ರ. 5ನೇದು ಸ್ಕೀಮ್ಸ್. 11 EMI ನೀವು ಕಟ್ತೀರಿ, 12ನೇ EMI ಜ್ಯುವೆಲರ್ ಏನಿರ್ತಾರೆ ಅವ್ರು ಕಟ್ತಾರೆ ಅನ್ನೋ ಥರದ್ದು. ಲಾಂಗ್ ಟರ್ಮ್ಗೆ ಈ ರುಪಿ ಕಾಸ್ಟ್ ಆವರೇಜಿಂಗ್ ಅನ್ನೋದು ಇಲ್ಲೂ ನಿಮಗೆ ಸಿಗುತ್ತೆ. ಪ್ರತಿ ತಿಂಗಳು 20,000ನೋ 30,000ನೋ ನೀವು ಇಷ್ಟು ಹಾಕೊಂಡು ಹೋಗ್ತಾ ಇರ್ತೀರಿ. ನಿಮ್ಮ ಗೋಲ್ಗೆ ತಕ್ಕ ಹಾಗೆ
ಚಿನ್ನದ ಕಾಸ್ಟ್ ಆವರೇಜ್ ಆಗಿ ನಿಮಗೆ ಲಾಭ ಅನ್ನೋದು ಸಿಗುತ್ತೆ. ಲಾಸ್ಟ್ಲಿ ಫಿಸಿಕಲ್ ಗೋಲ್ಡ್. ನಾನು ಒಡವೆ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತೆಲ್ಲ ಸುಮ್ಮನೆ ಖುಷಿ ಪಡಬೇಡಿ. ಯಾಕೆಂದರೆ ಅದಕ್ಕೆ ತಕ್ಕ ರಿಸ್ಕು, ನಾನ್ ರಿಫಂಡಬಲ್ GST, ಲಾಕರ್ ಫೀಸು, ಕಳೆದೋದ್ರೆ ಹೋಯ್ತು ಅನ್ನೋದು ಇವೆಲ್ಲವೂ ಇದ್ದಾವೆ. ನಿಮಗೆ ಹಾಕೊಂಡು ಖುಷಿ ಪಡ್ತೀನಿ ನಾನು, ಚಿನ್ನ ಹಾಕೊಂಡು ನಂಗೇನೋ ಕಾನ್ಫಿಡೆನ್ಸ್ ಅನ್ಸೋದಾದ್ರೆ ಮಾತ್ರ ಮುಂದುವರಿರಿ. ಸೊ ಈ ರ್ಯಾಂಕ್ಗಳನ್ನು ನೋಡಿಕೊಂಡು ನಿಮಗೆ ಯಾವ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ನಾವಿಲ್ಲಿ ಹೇಳ್ತಿರೋದೇ ಪರಮ ಸತ್ಯ, ಇದನ್ನೇ ನೀವು ಮಾಡಬೇಕು ಅಂತಲ್ಲ. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಅವರ ಸಜೆಷನ್ಸನ್ನು ಕೇಳಿಕೊಂಡು ನಿಮಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಮಾತ್ರ ಮುಂದುವರಿರಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ನೀವು ಯಾವ ಇನ್ವೆಸ್ಟ್ಮೆಂಟ್ ವೆಹಿಕಲನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರಿ, ಯಾವ ರೀತಿಯಲ್ಲಿ ಚಿನ್ನದ ಮೇಲಿನ ನಿಮ್ಮ ಹೂಡಿಕೆ ಹೆಚ್ಚು ಲಾಭ ಕೊಟ್ಟಿದೆ ಅಂತ ನಿಮಗೆ ಅನುಭವಕ್ಕೆ ಬಂದಿದೆ, ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ, ಅಭಿಪ್ರಾಯಗಳಿದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.